ವೆಲ್ಕಮ್ ಆಲ್ ಡೇ 23 ಆಫ್ 150 ಡೇಸ್ ಚಾಲೆಂಜ್. ಬೆಳಗ್ಗೆ 4:30 ಅದ. ಬ್ರಷ್ ಮಾಡಕ್ಕೆ ಹೊಂಟಿವಿ. ಬ್ರಷ್ ಆದಮೇಲೆ ಬ್ರಷ್ ಮಾಡ್ಬಿಟ್ಟು ಚೆಕ್ ಮಾಡ್ಕೊಂಡು ಗಾಡಿ ಟಾಪ್ ಬಾಕ್ಸ್ ಹಾಕೊಂಡು ಹೋಗೋದೆ. ಸೊ ಬ್ರಷ್ ಮಾಡ್ಬಿಟ್ಟು ಚೆಕ್ ಮಾಡ್ಬೇಕಾದ್ರೆ ಸಿಗಂತ. ಸೊ ಆದಮೇಲೆ ಇವರೆಲ್ಲ ಶಿವಾನಂದ ಪಾಟೀಲ್ ಅವರೆಲ್ಲ ಬರ್ತಾರೆ. ನಮ್ಮದೆಲ್ಲ ಬರ್ತಾರೆ. ಗೇರ್ಸ್ ಹಾಕಿ ರೆಡಿ ಆಗಿ ಸಿಗಂಗಿಲ್ಲ. ಎಂಟಿ ಸ್ಟಮಕ್ ವೇಟ್ 79.25 ಇವತ್ತು ನಮ್ಮದು. ನಿನ್ನೆ ಕಾಲ್ಸಿದ್ದು ಅದಕ್ಕೆ ಕುಂಡರಂಗೆ ಚಳಿ ಅದ. ನೀವೆಲ್ಲ ಗೇರ್ ಸೈಕಲ್ ಹಾಕತ್ತೀವಿ ಈಗ. ಸೊ ಗೇರ್ ಸೈಕಂಡು ಟಾಪ್ ಬಾಕ್ಸ್ ಎಲ್ಲ ಸೆಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಸಿಗಮೆಲ್ಲ ಅಲ್ಲಿ ಕಮನ್ ಬಲ್ಲಿ ಇಲ್ಲಾಂದರೆ ಜಿಯೋ ಇದರಲ್ಲಿ ಜಿಯೋ ಪೆಟ್ರೋಲ್ ಪಂಪ್ ಹತ್ರ ಆಯಿತು. ಕಲಸಾಯ್ತು ಇವತ್ತು ಪೂರ್ತಿ. ಚಳಿಗೆ ಏನು ಮೊದಲೇ 5:30 ದಿನ ಓಡಾಡಕ್ಕೆ ಸಾಯ್ತಿದ್ವಿ. ಈಗ 4:30 ಟೈಮ್. ಇರಲಿ ನೋಡೋಣ, ಹೊಂಟಿವಿ. ಸೊ ಆಮೇಲೆ ಸಿಗಮಂತ ಎಲ್ಲರೂ. ಇಂಥ ಚಳಿಗೆ ನಾವು ಫುಲ್ ಹೀಟ್ನಾಗಿವಿ. ಸಬ್ಜಾ ಮತ್ತು ಇದು ಕೆಮಿಕಲ್ ಸಕ್ಕರೆ ನೀರಿದೆ. ಇದು ಜೂನಿಯರ್ ಗೋಸ್ಟ್. ನಿಮ್ದು ಬ್ಲ್ಯಾಕ್ ಪ್ಯಾಂಥರ್ ಅನ್ರಿ? ನಿಮ್ದಪ್ಪ ಏನ ಜಿಕ್ಸರಿ ಹೆಸರು ಇಟ್ಟಿದೆ ಇಟ್ಟಿದೆ. ಅಭಿ, ನಮ್ದು ರಾಕಿ ಶಿವಾನಂದ ಪಾಟೀಲ್ ಅವರು, ಮತ್ತು ನಮ್ಮ ಮಂಜು. ದಿಸ್ ಈಸ್ ಗೋಸ್ಟ್. ಆಮೇಲೆ ಈಗ ಹೊಂಟಿವಿ ಹಂಪಿಗೆ. ಎಷ್ಟು ಹೋಗ್ತೀವಿ ಗೊತ್ತಿಲ್ಲ, ನೋಡಮ್ಮ ಹೋಗ್ಬೇಕಾದ್ರೆ ಇಲ್ಲೆಲ್ಲಿ ಏನೇನು ಮಾಡ್ತೀವಲ್ಲ ಅಪ್ಡೇಟ್ ಮಾಡೋದಂತ. ಸೊ ಈಗ ಈ ಥರ ಎಲ್ಲ ಲೋಡ್ ಆಗ್ಯಾವ. ಬಟ್ ಇದು ನಾರ್ಮಲ್ ಲೋಡಿನ, ಫುಲ್ ಎಲ್ಲ ಯಾವ ಪೂರ್ತಿ ಲೋಡ್ ಆಗಿಲ್ಲ ಎಲ್ಲ ಗಾಡಿಗಳು. ಸೊ ನೋಡಮ್ ಮುಂದೆ ಹೋಗ್ಬೇಕಾದ್ರೆ ಇಲ್ಲೊಂದು ಸ್ವಲ್ಪ ಸ್ಟೋರಿ ಗಿರಿ ಹಾಕಿ ಹೋಗ್ಬಿಡ್ತೀವಲ್ಲ ಎಲ್ಲರೂ. ಸೊ ಈಗ ಇಲ್ಲೆಲ್ಲ ಪಾರ್ಕ್ ಮಾಡೀವಿ. ಕನಗಿರಿ ಬಂದೀವಿ. ಇದು ಕನಗಿರಿದಾಗಿವಿ. ಇವರಿಲ್ಲಿ ಅಂತಪ್ರಿ ಹಸು ಸಾಂಗಿದವ್ರು ಈಗ ಅಲ್ಲಿ ಹುಡುಗರು ಇಬ್ಬರು, ಮಂಜು ಮತ್ತು ಶಿವಾನಂದ ಪಾಟೀಲ್ ಅವರ ಗಾಡಿಗಳು. ಒಂದು ಇದು ಅಭಿದು, ಇದು ನಂದು. ಸೊ ನಾಷ್ಟ ಮಾಡ್ಬೇಕಾದ್ರೆ ಏನೇನು ಮಾಡ್ತೀವಿ ಅಂತೆಲ್ಲ ತೋರಿಸ್ತೀನಿ. ತೋಬಣ ಅಭಿನ ಇಡ್ಲಿ ಹೊಡಿಯಾಕೈತಲ್ಲ ಬ್ಯಾಗ್ ಇವತ್ತು ನೀನು. ಮತ್ತೆ 80 ಕಿಲೋಮೀಟರ್ ಗಾಡಿ ಮೇಲೆ ದಬಾಕೊಂಡು ಹೊಡಿಬೇಕು. ಎಲ್ಲ ಕಮ್ಮಿ ಅದೇ ನಾವು. ಸೊ ನಾನು ಮತ್ತೆ ವಾಪಸ್ ಬರೀ ಅದೇ 4 ಇಡ್ಲಿ ತೊಗೋತೀನಿ ಬರೀ. ಅಣ್ಣ ಬರೀ ಓನ್ಲಿ ಇಡ್ಲಿ. ಸೊ ಇದು ಬೈಕರ್ಸ್ ಮೀಟಪ್, UK ರೈಡರ್ ಅಸೋಸಿಯೇಷನ್ದು. ಸೊ ಇಷ್ಟು ಜನ ಇದಾರೆಲ್ಲ. ಇವ್ರ ಜೊತೆಗೆ ನಮ್ಮ ಅಫಿಷಿಯಲ್ ಆಗಿ ಆ್ಯಡ್ ಆಗ್ಯಾನ ಮಂಜು ಅವ್ರನ್ನ. ಆಮೇಲೆ ಇವ್ರು ನಮ್ದು ಆಲ್ರೆಡಿ ಆ್ಯಡ್ ಆಗ್ಯಾರ ಮೊದಲೇ ಪದಾಧಿಕಾರಿಗಳು ಸಾಬ್ರು. ಆಮೇಲೆ ಇದು ಗೋಸ್ಟ್ ಅಫಿಷಿಯಲ್ ಆಗಿ ಆ್ಯಡ್ ಆಗ್ಯಾನ ಈಗ ಮತ್ತು ನಾನು. ಆಮೇಲೆ ನನ್ನಂದ್ರೆ ಪರ್ಸನಲ್ ಇರುತ್ತೆ ಹಂಗೆ ಗೋಸ್ಟ್ ಡೈರೀಸ್. ಸೊ ಮತ್ತೆ ನೋಡಮ್ ಹಿಂಗೆಲ್ಲ ಇದೆಲ್ಲ ಮುಗಿಸ್ಕೊಂಡು ಏನೇನದ ಅಪ್ಡೇಟ್ ಮಾಡ್ತೀನಿ. ಕನ್ಫ್ಯೂಸ್ ಆಗೈತ್ರಲ್ಲ ಎಲ್ಲರೂ. ಇದು ಬಗ್ಗಿಸಿ ಹೊಡೆದಲ್ರಿ, ಇದು ಕಾಫಿ ಅದ. ಇದು ಜ್ಯೂಸ್ ಅನ್ಕಂದಿಪ್ಪ ಮತ್ತೆ ಒತ್ತಿ ಹಂಗೆ ಹೊಡೆದು ಇಕ್ಸಿದ ಆರಿಸಿ ಕುಡಿ. ಹಂಗೆ ಒತ್ತಿ ಜ್ಯೂಸ್ ಅದಂತೆ ಹೊಡೆದು ಇಕ್ಸಿದ. ಎಲ್ಲ ಮೀಟಪ್ ಮುಗಿಸ್ಕೊಂಡು ಒಂದು ಏನಿಲ್ಲ ಅಂದ್ರೆ 3 ಸಲ ತಿರುಗಾಡಿದ್ದು ಅಂಜನಾದ್ರಿ ಗುಡಿ ಬಲ್ಲೇ. ಈ ಕಡೆ ಅಂತೇಳಿ ಅದಾದ್ಮೇಲೆ ಅದು ಗುಪ್ರದಾಗ ಒಂದಿಷ್ಟೆಲ್ಲ ವೀಡಿಯೋಸ್ ಆಗ್ಯಾವ. ಬಟ್ ಅದೆಲ್ಲ ಏನೋ ಎಕ್ಸ್ಟ್ರಾಕ್ಟ್ ಮಾಡೋಕ್ಕಾಗಿಲ್ಲ. ಅಣ್ಣ ಇದು ನಾ ಯಾವ ಪ್ಲೇಸಿಗೆ ಬಂದೀವಿ, ಪ್ಲೇಸಿನ ಹಿಸ್ಟ್ರಿ ಏನದ ನೋಡ್ರಿ. ದಾನೆ ಗುಂದಿದಾಗ ಪ್ಲೇಸ್ ಆಲ್ಮೋಸ್ಟ್ ಅಲ್ಲಿ 6 ಜನ ಬರಲ್ಲ, ಬರೀ ಎಲ್ಲರೂ ಬರ್ತಾರೆ. ಜನರಿಗೆ ಕೊಡ್ತಾರೆ. ಅದನ್ನು ಒಳ್ಳೇದು, ತಪ್ಪಲ್ಲ. ಜನಕ್ಕೆ ಗೊತ್ತಿಲ್ಲ ಒಂದಿಷ್ಟು ಜನಗಳಿಗೆ. ಅದಕ್ಕೆ ಹೇಳಾಗತ್ತೆ ಹೆಂಗಂದರೆ ಅವಾಗ ರಾಮಾಯಣ ಕಾಲದಾಗ ರಾಮ ಬಂದು ಹನುಮಂತಗೆ ಹೆಲ್ಪ್ ತೊಗೊಂಡ್ಬೇಕಾದ್ರೆ ಅವಾಗ ಇವರು ಸುಗ್ರೀವ ಮತ್ತು ವಾಲಿ ಇರ್ತಾರಲ್ಲ, ಅವರಿಬ್ಬರು ನಡುವೆ ಜಗಳ ಆಗ್ತದೆ. ಅಂದ್ರೆ ರಾಜ್ಯ ನಂದದ, ಇದು ನಾನೇ ಇದು ಮಾಡಬೇಕು ಹಂಗೆ ಅಂತ. ಆ ಟೈಮ್ದಾಗ ಇವ ಸುಗ್ರೀವಾಗ ರಾಮ ಒಂದು ಬಾಣಲ್ಲಿ ಹೊಡೆದು ಕಲಾಸ ಮಾಡ್ತಾನೆ. ಅಂದರೆ ಒಂದು ಧರ್ಮದ ಪರ ಒಂದು ಇದು ಮಾಡೋ ಸಲಕ್ಕೆ. ಸೊ ಹಂಗಾಗಿ ಅದು ನೆಕ್ಸ್ಟ್ ಕಟ್ಟಿ ಬರ್ತು. ಮತ್ತೆ ಈಗ ಕೃಷ್ಣಂದು ಅವತಾರದಾಗ ಬಂದು ಅವ ಬಂದು ಇದು ಮಾಡ್ತಾನೆ. ಅದೆಲ್ಲ ಬೇರೆ ವಿಷಯ, ಅದೆಲ್ಲ ಇದ್ರಾಗ ಬೇಡ ಈಗ. ಸೊ ಈಗ ಸೊ ಇದಿಷ್ಟೇ. ಯಾಕಂತಂದ್ರೆ ಇದೇ ಜಾಗ ಹೊಡೆದಿಲ್ಲ. ಅಲ್ಲಿ ಹೋಗ್ಬೇಕಾರೆ ಅಂದ್ರೆ ಅಲ್ಲಿ ಒಂದು ಗುಯ್ಯ ಅದ. ಗುಯ್ಯದೊಂದು ಹೋಗ್ಬೇಕು ಕರೆ ಅಂದ್ರೆ ಇಲ್ಲೆಲ್ಲ ಬೋಟಿಂಗ್ ಬೋಟ್ ತೊಗೊಂಡೋಗ್ಬೇಕು. ಇಲ್ಲಿ ಅಂದ್ರೆ ಆಗ್ತೀವಿ ಮುಂದಾಗ್ಬೇಕು. ಗುಯ್ಯಾಗ ಹೋಗ್ಬೇಕು.
ಅಲ್ಲಿ ಹೋಗ್ಬರಂಬರಿ ತೆಳಗ್. ಕರ್ಕೊಂಡು ಹೋಗ್ತೀನಿ ಇದ್ರ ಬಗ್ಗೆ ಅಪ್ಡೇಟ್ ಕೊಡ. ಈಗದು ಇಲ್ಲಿ ಕಿಷ್ಕಿಂದ ಬಂದೀವ್ರಿ. ಈಗ ಹಿಂಗಾಗೆಲ್ಲ ಸೀನ್ರಿ ಇದು ಎಲ್ಲ ಕರೆಂದ್ರಿ ಇವೆಲ್ಲ ಸ್ಟೋರಿ ಆದ ಎಲ್ಲ ಸ್ಟೋರಿ ಮತ್ತು ನಂದು ಮೊಟೋಲಾಗಿಂಗ್ನಾಗ ಬರ್ತವೆ ವೀಡಿಯೋದಾಗ. ಇವೆಲ್ಲ ಜಾಸ್ತಿ ಬೇಡ ಅಂದರೆ ಜಸ್ಟ್ ಶಾರ್ಟ್ ಆ್ಯಂಡ್ ಸ್ವೀಟ್ ಅಪ್ಪ ಅಂತಂದ್ರೆ ರಾಮ ಇಲ್ಲಿ ಸುಗ್ರೀವಾಗ ವಧೆ ಮಾಡಿದ್ದಿದ್ದು ಪ್ಲೇಸ್. ಸೊ ಅದು ಯಾಕಂದರೆ ಹನುಮನ್ ಬಲ್ಲಿ ಬಂದಾಗ ಹನುಮ ಇಲ್ಲಿ ಇವರು ಇದ್ರಾಗೆ ಅಂಡರ್ ಇರ್ತಾನೆ. ಸೊ ಹಂಗಾಗಿ ಇಲ್ಲಿ ಬಂದು ಒಂದು ಯುದ್ಧ ಆಗ್ತದೆ, ಆ ಯುದ್ಧದ ಪ್ಲೇಸ್ ಇದು. ಸೊ ಈಗ ಇಲ್ಲೆಲ್ಲ ಕುಂತಾರ ಒತ್ತೆ ಡಿಸ್ಕಷನ್ ನಡೆದು ಇವ್ರು ಮೂವರ್ದಾಗ ಎದಕ್ಕೆ ಬಂದಿರಿ ಏನಿಲ್ಲ ಅನ್ನೋದಿಲ್ಲ. ಇವರಿಗೆ ಒತ್ತೆ ಡಿಸ್ಕಷನ್ ಮಾಡ್ಕೊಂಡು ಕುಂತಾರೆ ಇಲ್ಲಿ. ನಾ ಏನೋ ಒಂದು ಹೇಳಕತ್ತೀನಿ ಸ್ವಲ್ಪ ಅದ್ರ ಬಗ್ಗೆ ಒಂದು ಕನ್ಸರ್ನ್ ಇಲ್ಲ ಇವರಿಗೆ. ಮುನೀರಾಬಾದ್ ಹೈವೇ ಇದು, ಮುನೀರಾಬಾದ್ ಹೈವೇ ಹೊಂಟಿವಿ. ಸಾಬ್ರಿ ನೋಡ್ಲಿ ಸಣ್ಣ ಹುಡುಗರು ಹೆಂಗೆ ವೀಲಿಂಗ್ ಹೊಡ್ಲಿಕತ್ತಾರೆ ಇಲ್ಲಿ. ವೀಲಿಂಗ್ಸ್ ಹೊಡಿ ವೀಲಿಂಗ್ ಹೊಡಿ. ಸಾಲಿ ಓದಿರ್ಲಿ ಅಂದ್ರೆ ಮಕ್ಳಿಗೆ ಸಾಲಿ ಓದಿರ್ಲಿ ಅಂತಂದ್ರೆ ಮಕ್ಳು ಓದೋದು ಬಿಟ್ಟಾರ. ಇಲ್ಲಿಗೆ ಹಿಂಗೆ ಉದ್ರಿ ಸೈಕಲ್ ತಂದು ಉದ್ರಿ ತಿರ್ಗಾಡ್ಲಾಕತ್ತಾರ ಮಕ್ಳು. ಹಾಂ ಬಾಲೆ ಬಾ ಹೊಡಿ ವೀಲಿಂಗ್ ಹೊಡಿ. ಬರ್ತಾ ಹೊಡಿ ಹೆಂಗೆ ಕಾರ್. ಇದು ಮುನೀರಾಬಾದ್ ಹೈವೇ ಇದೆ. ಇದೆ ಮುನೀರಾಬಾದ್ ಹೈವೇ. ಸೊ ಇಲ್ಲಿ ಜಸ್ಟ್ ಊಟ ಮಾಡಿವಿನ ಈಗ ಮಧ್ಯಾಹ್ನ ಊಟ. ಈಗ ಇವರು ವಾಪಸ್ ಬೆಂಗ್ಳೂರು ಹೋಗ್ತಾರ ಶಿವಾನಂದ್ ಅವರು. ಅಭಿ ಅಂತ ಫುಲ್ ಇನ್ನೇಗ ಫ್ಯಾನ್ ಫಾಲೋಯಿಂಗ್ ಭಾಳ ಡೇಂಜರ್ ಇತ್ತು. ಇನ್ನೇಗ ಅಭಿದು ಫ್ಯಾನ್ ಫಾಲೋಯಿಂಗ್ ಮೂಮೆಂಟ್ ಜಸ್ಟ್ ಮಿಸ್ ಆಗ್ಯದ. ಅವೆಲ್ಲ ಬಂದ್ರೆ ಆಲ್ಮೋಸ್ಟ್ ಇನ್ಸ್ಟಾನಾಗ ಬರ್ತದೆ, ಯೂಟ್ಯೂಬ್ನಾಗ ಬರಲ್ಲ. ಜನ ಸಾಗರ ಮರೆದೈತ್ರಿ ಅಭಿ ಅವ್ರ ಅಜ್ಜವ್ರ ಬಾಜು ಫೋಟೋಸ್ ವಿಡಿಯೋಸ್ ಅವೆಲ್ಲ ಕಿಲಿ ಅನ್ಲಾಕತ್ತಿದ್ದು ಅಭಿ. ಹಾಂ ಇದು ಮಂಜು ಆಯ್ತು. ಈಗ ವಾಪಸ್ ನಾನು ರೆಡಿಯಾಗಿ ಆಯ್ತು ಈಗ ಹೋಗೋದೀಗ ನೋಡಮ್ಮ. ಇನ್ನ ಇಲ್ಲೆಲ್ಲ ಇವರು ಇದಕ್ಕೆ ಹೋಗಮಲ್ಲ ಡ್ಯಾಮಿಗೆ. ಇನ್ ಕೇಸ್ ಆಯ್ತಂದ್ರೆ ಹೋಗ್ತೀವಿ, ಹೋದ್ವಿ ಅಂದರೆ ಅಪ್ಡೇಟ್ ಮಾಡ್ತೀನಿ. ಇಲ್ಲ ಅಂತಂದರೆ ಸೀದಾ ಶಾಪುರ್ಗೆ ಬಂದ್ಬಿಡ್ತೀವಿ. ಬಿಟ್ಟಿರೋದಾಗಲ್ತ್ರಿ ಊರು ನಾನು, ಅದಕ್ಕೆ ವಾಪಸ್ ಬಂದ್ಬಿಡ್ತೀವಿ. ಜೂನಿಯರ್ ಘೋಷ ನೋಡಿ ಫುಲ್ ಹುಚ್ಚಾಗ್ಯಾರ ಈಗ ಮಂದಿ. ಅಭಿ ಎಲ್ಲ ಅವ್ರಿಗೆ ಹೇಳಕ್ ಹೋಗ್ಯಾನಲ್ಲಿ ಅಣ್ಣ ಅದೀಗ ಪೆಟ್ರೋಲ್ದ ಟ್ಯಾಂಕ್ ಇದೆಲ್ಲ ಮುಂದೆ ಕ್ಯಾಮ್ರಾ ಇದು ಸೈಡೆಲ್ಲ ಟಾಪ್ ಬಾಕ್ಸ್ದಾಗೆ ಸಲಕಂತ ನೋಡಮ್ಮ ಅವ್ರು ಏನೇನು ಕೇಳಾಕತ್ತಾರ. ಏನಂತಾರ್ರಿ? ಸೂಪರ್ ಆದ್ಮೇಲೆ ಶಾಪುರ್ ಇಲ್ಲಿ ಹಂಪಿ ಬಂದಿದ್ದೀನಿ ಕೆಲಸ ಆಯ್ತು. ಇವತ್ತ ರೈಡರ್ ಅನ್ರಿ, ದೊಡ್ಡ ರೈಡರ್ನ ಶಾಪುರ್. ಅಫಿಷಿಯಲ್ ಆಗಿ UK ರೈಡರ್ಸಿಗೆ ಜಾಯ್ನ್ ಆಗ್ಯಾನ. ಈಗ ಸ್ಟಿಕ್ಕರ್ ಕೊಟ್ರಲ್ಲಿ ಸಾಬ್ ಸ್ಟಿಕ್ಕರ್ ಹೊಡ್ಲಿಕ್ಕತ್ತಾನ ಈಗ UK ರೈಡರ್ಸ್ ಅಸೋಸಿಯೇಷನ್ದು. ಈಗ ಇಲ್ಲಿ ಆಲ್ರೆಡಿ ಬ್ಯಾಡ್ಜನ್ನು ಕೊಟ್ರ ಫುಲ್ ಖುಷಿದಾಗನ್ರಿ ಅಭಿ. ಇವತ್ತು ಫುಲ್ ಫ್ಯಾನ್ ಫಾಲೋಯಿಂಗ್ ಇವತ್ತು ಬರೀ ಫುಲ್. ಇದು ತಾವರ್ಗೆರೆ ಬಸ್ ಸ್ಟಾಪ್ ಇದೆ. ಇಲ್ಲ ಅದಲ್ಲ, ತಾವರ್ಗೆರೆ ಬಸ್ ಸ್ಟಾಪ್ ಇದೆ. ಸೊ ಇದ್ರ ಬಾಜುನೇ ಒಂದು ಮೆಟ್ರೋ ಬೇಕ್ರಿ ಅಂತದ. ಅದ್ರ ಬಾಜು ಇಲ್ಲಿ ಚಾಯ್ ತಲವ್ ಅಂತದ. ಆಲ್ಮೋಸ್ಟ್ ಇಲ್ಲೇ ಕುಡಿತೀವಿ ಕಾಫಿ, ಡಾರ್ಕ್ ಕಾಫಿ ಪ್ರತಿ ಸಲ ಈ ಕಡೆ ಹೋದಾಗ ಬಂದಾಗ. ಸೊ ಈಗ ಇಲ್ಲೊಂದು ಕಾಫಿ ಕುಡಿಯೋಕೆ ಬಂದೀವಿ. ಸೊ ನೋಡಮ್ಮ ಇಲ್ಲಿ ಈಗ ಇಲ್ಲ ಈ ಥರ ಹಿಂಗೆಲ್ಲ ಬೈಕ್ ಪಾರ್ಕ್ ಮಾಡಿವಿ. ಇದು ನಮ್ಮದು ಅಭಿ. ಆಮೇಲೆ ಮುಂಜಾನೆ ಆರ್ಡ್ರ್ ಮಾಡೋಕೆ ಇಲ್ಲಿ ಕಾಫಿ. ಸೊ ಕಾಫಿ ಕುಡಿದು ಹೋಗ್ಬೇಕಾದ್ರೆ ನೋಡಮ್ಮ ಆಮೇಲೆ ಸಿಗ ಮತ್ತೆ ಏನದ ಎಲ್ಲಿ ಏನಿರುತ್ತೆ ಏನಿಲ್ಲ ಅಂತೇಳಿ. ಸೊ ಸ್ಟೇಟ್ ಇಲ್ಲಿ ಈಗ ಗುಡುಗುಂಟ ಬಂದೀವಿ. ಗುಡುಗುಂಟಾಗ ಬಂದು ಇಲ್ಲಿ ಗಲ್ಫಿ ಕಾಫಿ ಕುಡಿಬೇಕಂತ ಮಾಡಿದ್ವಿ. ಮುಂಜಾನೆ ಮುಚ್ಚನ ಈಗಿನ ಮುಚ್ಚನ. ಸೊ ಇಲ್ಲಿ ಬಂದೀವಿ. ಈಗ ಇಲ್ಲಿ ಆಲ್ರೆಡಿ ಹೇಳಿ ಸ್ಟ್ರಾಂಗ್ ಕಾಫಿ ಹೇಳಿವಿ. ಸ್ಟ್ರಾಂಗ್ ಕಾಫಿ ಬೈ ಮಾಡ್ಲಾಕತ್ತಾನೆ ಇಲ್ಲೇ ಅದ್ರ ಬಾಜುನೇ ಅದ. ಈಗ ಹೋಗಪ್ಪ ಸ್ಟ್ರಾಂಗ್ ಕಾಫಿ. ಸೊ ಇದೆಲ್ಲ ಆದಮೇಲೆ 9 ತನಕ ಶಾಪರ್ ಬರ್ತೀವಿ. ನೋಡೋಣ ಬಂದ್ರೆ ಹುಡುಗರು ಬೇಕು ಮೀಟ್ ಆಗಮ್ಮ. ಇಲ್ಲ ಅಂತಂದರೆ ನೋಡಮ್ಮ ಅಲ್ಲಿ ಏನು ಮಾಡ್ತಾಮೇಲೆ ಅಲ್ಲಿ ಹೇಳೋದು ಅಪ್ಡೇಟ್ ಮಾಡ್ತೀವಿ. ಸೊ ಬಾಯ್. ವಾಪಸ್ ಶಾಪುರ್ ಬಂದು ನೋಡ್ರಿ. ಈಗ ಎಲ್ಲಿ ಅಂದ್ರೆ ಈಗ ಪಾಡ್ಲಿಕಟ್ಟೆ ಬಲ್ಲಿವಿ. ಮಂಜೊಂದು ಮೊಬೈಲ್ ಸ್ವಿಚ್ ಆಫ್ ಆದ ಮನೆಗೆ ಬಂತಂತ ಕುಂತಾನವ. ಮನ್ಯಾಗ ಫೋನ್ ಹಚ್ತಾರಂತ. ಅದನ್ನ ಕರೆಕ್ಟ್ ಅದ. ಯಾವ ಕಲಾಸ ಹಾಕಿವಿ. ನಮ್ಮ ಬೀಗಿನ ಚಿಂತೆ ಇತ್ತಿದ್ದು ಯಾವಾಗ ಗೊತ್ತಾರೆ ಅವಾಗೆಲ್ಲಪ್ಪ ಹಿಡ್ಕೊಂಡು ಕುಂತಾನ ಅಂತ ತಗತಾನ. ಆ ಮರ್ಯಾಗ ಇವೆಲ್ಲ ಇವು ನೋಡಕತ್ತಾನ. ವಾಪಸ್ ಅವನಿಗೆ ಗೇರ್ ತರ್ಸಕತ್ತಾನ. ಸೊ ಈಗ
ಈಗ ನಾನು ಮತ್ತು ವಾಪಸ್ ಮನೆಗೆ ಹೊಂಟೀವಿ. ಈಗ ಆಲ್ಮೋಸ್ಟ್ ಟೈಮ್ ಇತ್ತು 9:30 ಆಗತ್ತದ. ಮನೆಗೆ ಊಟ ಮಾಡಿ ಆಮೇಲೆ ಒಂದು ಸ್ವಲ್ಪ ವಾಕಿಂಗ್ ಮಾಡಿಸಿ ಭಗವದ್ಗೀತೆ ಓದೋದ ಓದಿ ಮಕ್ಕಂತೀವಿ. ಈಗ ವಿಜಯ ಕ್ಯಾಮ್ರಾ ಅಂದ್ರೆ ನಾಸ್ತಾನ ರೀ ನಾನು ವಿಜಯನ್ ಕಾಲಕ್ಕೆ ಸಾಕಾಗ್ಯದ ನೋನ್ ಕ್ಯಾಮ್ರಾ ಸಲಕ್ಕೆ. ಅದು ಗೇರ್ಸ್ ಕೊಟ್ಟು ಇಂಥ ಬ್ರೇಕ್ ಅಂಜಾಕೈತೆ ರೀ, ಅಂಜಬಾರ್ದು. ಸೊ ಈಗೆಲ್ಲ ಗೇರ್ಸ್ ಎಲ್ಲ ಚೇಂಜ್ ಮಾಡಿದ್ವಿ, ರೂಮಿಗೆ ವಾಕ್ ಮಾಡಿಸಿದ್ವಿ. ಈಗ ನಮ್ದು ಭಗವದ್ಗೀತೆ ಓದೋ ಟೈಮು. ಸೊ ಭಗವದ್ಗೀತೆ ಇವತ್ತು ಇಷ್ಟು ಓದ್ಬೇಕಂತದ, ಇಲ್ಲಿ ತನಕ ಓದಿ ಮಲ್ಕೋತೀವಿ. ಯಾಕಂದರೆ ಆಲ್ರೆಡಿ ಫುಲ್ ಟಯರ್ಡ್ ಆಗಿವಿ, ಹೆವಿ ಇದಾಗದ. ಬಟ್ ಇದು ಬಿಡೋಂಗಿಲ್ಲ, ಹಂಗಾಗಿ ಓದ್ಬೇಕು. ಇದಿಷ್ಟು ಓದಿ ಮಲ್ಕೋತೀವಿ. ಯಾಕಂದರೆ ಈಗ ನೈಟ್ ಊಟ ಇಲ್ಲ, ಯಾಕಂದರೆ ಆಲ್ರೆಡಿ ಮಧ್ಯಾಹ್ನ ಸ್ವಲ್ಪ ಜಾಸ್ತಿ ಇತ್ತು ಊಟ ಮಾಡಿದ್ದೆ ದೋಸ್ರು ಊರಾಗ. ಸೊ ಹಂಗಾಗಿ ಊಟ ಇರೋಲ್ಲ. ಇವತ್ತಿನ ಡೇ ಇಲ್ಲಿಗೆ ಸೈನ್ ಆಫ್. ಸೊ ಗುಡ್ ನೈಟ್ ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ಮೋರ್ ವಿಡಿಯೋಸ್.